ಹಳ್ಳಿಕಟ್ಟೆ ಮಹಾಗಣಪತಿ ದೇವಸ್ಥಾನದಿಂದ ಮುಂದೆ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ಕೆಲಸ ಏನು ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಫಸ್ಟು ಟಿಂಕರಿಂಗ್ ಹತ್ರ ಹೋಗಬೇಕು. ನಮಗೆ ಗೊತ್ತಿರೋರು ಫೈವ್ ಅನ್ನೋರು ಒಬ್ರು ಇದ್ದಾರೆ. ಅವರು ಚಾರ್ಸಿ ಬೆಂಡ್ ಗಿಂಡೆಲ್ಲ ಕ್ಲೀನಾಗಿ ತೆಗಿತಾರೆ. ಈಗ ಫಸ್ಟು ಚಾರ್ಸಿ ಬೆಂಡ್ ತೆಗ್ಸೋಣ ಅಂತ ಪ್ಲ್ಯಾನ್ ಆಗಿದೆ ನನ್ನ ಗಾಡಿದು. ಬಂದರು ನೋಡಿ ಇಲ್ಲೇ ಫೈವ್ ಅಂತ ಅವ್ರ ಹೆಸರು, MF ಗ್ಯಾಸ್ ವೆಲ್ಡಿಂಗ್ ವರ್ಕ್ಸ್ ಅಂತ. ಸೊ ಇಲ್ಲೇ ನಾವೀಗ ಬೆಂಡ್ ತೆಗ್ಸೋವಂಥದ್ದು. ನನ್ನ ರೈಟಿಗೆ ಏನು ನೋಡ್ತಾ ಇದ್ರೆ ಅದೇ ಗಾಡಿ. ಇಲ್ಲೇ ಬೆಂಡ್ ತೆಗಿಸ್ಬೇಕು ಗಾಡಿ. ಇಲ್ಲೇ ಬಂದಿದ್ದೀವಿ ನೋಡಿ. ಫೇಮಸ್ ಟಿಂಕರಿಂಗ್ ಇವರೇ. ಓಲ್ಡ್ ವೆಹಿಕಲ್ಲು ಜಾವಾಯಿಂದ ಹಿಡಿದು, ಲೂನಾಯಿಂದ ಹಿಡಿದು, ಬುಲೆಟಿಂದ ಹಿಡಿದು, RX ಇಂದ ಹಿಡಿದು ಪ್ರತಿಯೊಂದು ಓಲ್ಡ್ ಗಾಡಿ ಮಾಡ್ತಾರೆ. ನಾವು ಇವ್ರ ಹತ್ರನೇ ಚಾರ್ಸಿ ಬೆಂಡ್ ತೆಗ್ಸೋಕ್ಕೆ ಅಂತ ಬಂದಿದ್ದೀವಿ ಈಗ. ಆ ಗಾಡಿ ಅದೇ ಇಲ್ಲ, ಅದೆಲ್ಲ ರೆಡಿ ಆಯ್ತು. ಇನ್ನೇನು ಬಿಸ್ತೀರಾ ಆರಾಮ? ಅದೊಂದು ಗಾಡಿ ಬೆಂಡ್ ತೆಗಿಸ್ಬೇಕಿತ್ತು ಚಾರ್ಸಿ, ಅದಕ್ಕೆ ಬಂದೆ ನೋಡಿ. ನಾವು ಬಂದರೆ ಎಲ್ಲ ಗಾಡಿದು ಟಿಂಕರಿಂಗ್ ಇವ್ರ ಹತ್ರ ನಾವು ವರ್ಕ್ಸ್ ಮಾಡಿಸೋದು. ಪೊಯ್ಯು ಅಂತ ಇವರೇ ಮಾಡೋದು. ಚಾರ್ಸಿ ಏನೇನು ಬಿಚ್ಚಬೇಕು ಪಾರ್ಟ್ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಬಿಚ್ಚಿ ಇವ್ರಿಗೆ ಕೊಟ್ಟರೆ ಕ್ಲೀನಾಗಿ ಚಾರ್ಸಿ ಬೆಂಡ್ ತಗೊಡ್ತಾರೆ. ಗಾಡಿ ಕೈ ಹಾಕ್ತಿದ್ದಂಗೆ ಹೇಳ್ಬಿಟ್ರಲ್ಲ ಬೈ. ಹಾಂ 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 ಸರಿ ಸರಿ ಬೈ. ಮುಂದ್ಗಡೆ ಫೋರ್ಕ್ ಸೆಟ್ ಬಿಚ್ಚಬೇಕಂತೆ, ಟ್ಯಾಂಕು ಮತ್ತು ಶೀಲ್ಡ್ ಬಿಚ್ಚಬೇಕಂತೆ, ಮತ್ತು ಬಂಪರ್ ಬಿಚ್ಚಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಕೊಡ್ತೀನಿ ಅಂತ ಗಾಡಿ ಕೈ ಹಾಕ್ತಿದ್ದಂಗೆ ಹೇಳ್ಬಿಟ್ರು ನಮ್ಮ ಪಯ್ಯು ಬೈ. ಏನಾಗಿದೆ ಏನು ಕತೆ ಅಂತ ಪರ್ಫೆಕ್ಟಾಗಿ ಮಾಡ್ಕೊಡ್ಬೋದಲ್ಲ, ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಚಾರ್ಸಿ ಆ ಕಡೆ ಬೆಂಡ್ ಆಯ್ತು ಅಂದರೆ ಈ ಕಡೆ ಬೆಂಡ್ ಆಯ್ತು. ಈ ಕಡೆ ಸ್ವಲ್ಪ ಮೇಲೈತೆ, ಈ ಕಡೆ ಸ್ವಲ್ಪ ಡೌನ್ ಐತೆ. ಅದು ತೆಗಿಬೇಕಾರೆ ಹೆಂಗೆ ಏನು ಅಂತ ಕ್ಲೀನಾಗಿ ತೋರಿಸ್ತೀನಿ ಒಂದ್ಸಲ. ಸೀಟ್ ಮಾಡೋರು ಕೊಡಬೇಕು, ಅದಕ್ಕೆ ಸೀಟ್ ನಾನೇ ಬಿಸ್ತಾ ಇದ್ದೀನಿ. ಕುಮಾರಣ್ಣ ಮುಂದ್ಗಡೆ ಫುಲ್ ಅಸೆಂಬ್ಲಿನ ಬಿಟ್ಟು ಕೊಡಬೇಕು ಬೆಂಡ್ ತೆಗಿಲಿಕ್ಕೆ, ಅದಕ್ಕೆ ಅವ್ರು ಮಾಡ್ಕೊತಾವ್ರೆ. ಸೀಟ್ ಬಂತು, ಎರಡು ಬೋಲ್ಟ್ ಕಸಿದ್ರೆ ಇಲ್ಲಿ ಸೀಟೇ ಬಂದುಬಿಡುತ್ತೆ. ಬನ್ನಿ ಸೀಟ್ ಕೊಟ್ಬಿಟ್ಟು ಬರೋಣ. ಇದು ಹ್ಯಾಂಡ್ ಸಪ್ರೇಟ್ ಬರುತ್ತೆ. ಹ್ಯಾಂಡ್ ಫೋರ್ಕ್ ಕೇಳಿಸ್ಕೊಳಕ್ಕೆ ವೈರಿಂಗ್ ಐತಲ್ಲ, ವೈರಿಂಗ್ಗಳಲ್ಲಿ ಇದನ್ನು ಡಿಸ್ಕನೆಕ್ಟ್ ಮಾಡಿ ಬೈ ರೂಮಲ್ಲಿ ಸ್ವಲ್ಪ ಲಾಕ್ ಮಾಡಬೇಕು. ಎತ್ತಂಗೆ
ಏನೋ ಆಗಿದೆ, ಏನೋ ಅಂತ ಆಮೇಲೆ ಹೇಳ್ತಿದ್ದೀನಿ. ಸದ್ಯಕ್ಕೆ ಇಷ್ಟೆಲ್ಲ ಬಿಚ್ಚಿದಾಯಿತು, ಇಷ್ಟು ಜನ ಇದ್ದಿದ್ದಕ್ಕೆ ಹೆಲ್ಪ್ ಆಯಿತು. ಎಲ್ಲಿ ಯಾವ್ದು ಹಾಕಿದ್ದೀರಾ? ಇನ್ನೊಂದು ಬೋಲ್ಟ್ ಐತಾ? ನಾನೆಲ್ಲ ಬಿಚ್ಚಿದ್ದು ಬೇರೆಯವರು. ಈಗ 2 ಶಾಕ್ ಅಬ್ಸರ್ವರ್ನು ರೀಕಂಡೀಷನಿಂಗ್ ಕೊಟ್ಟು ಹಂಗೆ ಸೀಟ್ನ ಹೊಲಿಯಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಇಲ್ಲಿ ಕೆಲಸ ಜಾಸ್ತಿ ಇದೆ, ಎಲ್ಲೋ ಕೊಟ್ಬಿಟ್ಟು ಬಂದರೆ ಅಲ್ಲೋ ಕೊಟ್ಬಿಟ್ಟು ಬಂದರೆ ಅವ್ರು ಮಾಡ್ತಾ ಇರ್ತಾರೆ. ನೋಡಿದ್ರೆ ಗುರು, ಚಾರ್ಸಿ ಬೆಂಡ್ ಜೊತೆಗೆ ಇನ್ನೊಂದು ಆಗ್ಬಿಟ್ಟೈತೆ ಅಂತ ಹೇಳಿದೆ. ನನಗೆ ಟೋಟಲಿ ಐಡಿಯಾನೇ ಇರಲಿಲ್ಲ. ಸೊ ಆ ರೀತಿನೂ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಾನು ಲೇ ಲಡಾಖಿನ ಟ್ರಿಪ್ಪಲ್ಲಿ ಇದ್ದಾಗ ಆ ಪ್ರಾಬ್ಲಮ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೇ ಲಡಾಖ್ ಟ್ರಿಪ್ ಆದಮೇಲೆ ತುಂಬ ರನ್ ಮಾಡಿದ್ದೀನಿ ಗಾಡಿನ, ಇನ್ನೊಂದೆರಡು ಟ್ರಿಪ್ಪಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಆಗೆಲ್ಲ ಕೈಯೇ ಕೊಟ್ಟಿಲ್ಲ ಗುರು. RX ಮೇಲೆ ಅಷ್ಟೊಂದು ರಿಲಯಬಿಲಿಟಿ ಇಟ್ಕೋಬೋದು. RX ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇದೆ. RX ಅನ್ನೋದು ಬ್ರ್ಯಾಂಡ್ ಏನಿದೆ ಅದು ಮಾತ್ರ ತುಂಬ ಕಂಫರ್ಟಬಲು. ಲಾಂಗ್ ಆರ ಮಾಡು, ಫಾಸ್ಟ್ ಆಗಾರ ಹೊಡಿ, ಆಫ್ ರೋಡ್ ಆರ ಮಾಡು, ಗಾಡಿ ಅಷ್ಟೊಂದು ತಡ್ತಾ ಬರುತ್ತೆ. ಸೊ ಏನಾಗಿದೆ ಅಂತ ನೀವೆಲ್ಲ ಊಹಿಸ್ತಿದ್ರೆ, ಅಫ್ಕೋರ್ಸ್ ನನ್ನ ಚಾರ್ಸಿ ಕಟ್ಟಾಗಿದೆ ಗುರು. ಅಂದರೆ ಬ್ಯಾಕ್ ಸೈಡು ರೈಟ್ ಸೈಡಲ್ಲಿ ಕಟ್ಟಾಗಿದೆ. ಅದು ಬಂದ್ಬಿಟ್ಟು ಲೇ ಲಡಾಖಲ್ಲೇ ಕಟ್ಟಾಗಿರೋದು. ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ಸೀಟೆಲ್ಲ ಬಿಚ್ಚಿ ಇವ್ರಿಗೆ ಯಾವಾಗ ಎಲ್ಲ ರಿಮೂವ್ ಮಾಡಿಕೊಡ್ಬೇಕಿತ್ತು ಆ ಟೈಮಲ್ಲಿ ನನಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ನನಗೆ ಐಡಿಯಾನೇ ಇರಲಿಲ್ಲ. ಚಾರ್ಸಿ ಬೆಂಡಾಗಿದೆ, ತಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಕಟ್ಟಾಗಿದೆ ಮೀನ್ಸ್ ಚಾರ್ಸಿನೂ ಹೋಯ್ತು ಅಂತಲ್ಲ, ಅದನ್ನು ರೆಡಿ ಮಾಡ್ಬೋದು. ಏನು ಮಾಡ್ತಾರೆ ಈಗ ಮುಂದಕ್ಕೆ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೀವೇ ನೋಡಿ. ಸೊ ಫುಲ್ಲು ಪ್ರಾಪರಾಗಿ ಒರಿಜಿನಲ್ ಚಾರ್ಸಿ ಹೆಂಗೆ ಬರುತ್ತೆ, ಸಣ್ಣ ಕಟ್ಟೆ ಏನಿದೆ ಅದನ್ನು ಹೆಂಗೆ ರೆಡಿ ಮಾಡ್ತಾರೆ, ಏನು ಕತೆ, ಬೆಂಡ್ ಹೆಂಗೆ ತೆಗಿತಾರೆ ಅಂತ ಮುಂದಕ್ಕೆ ನೋಡ್ತೀರಿ. ಸೊ ಇದನ್ನೇ ಹೇಳಬೇಕಿತ್ತು ನಿಮಗೆ, ಹೇಳಿರಲಿಲ್ಲ. ಆಗ ತುಂಬ ಬೇಜಾರಾಗ್ಬಿಡ್ತು, ಕಟ್ಟಾಗ್ಬಿಟ್ಟಿತ್ತಲ್ಲ ನೋಡ್ಕೊಂಡಿದ್ವಲ್ಲ ಅಂತ ನನಗೆ ನನ್ನ ಮೇಲೆ ಬೇಜಾರಾಯಿತು. ಅದಕ್ಕೋಸ್ಕರ ಅಲ್ಲೇನು ಹೇಳೋಕ್ಕೂ ಹೋಗಿಲ್ಲ, ಕೆಲಸ ಮಾಡಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಈಗ ಹೇಳ್ತಾ ಇದ್ದೀನಿ, ಚಾರ್ಸಿ ಕಟ್ಟಾಗಿದೆ. ಮುಂದೆ ಬರೋದ್ರಲ್ಲೆಲ್ಲ ಕಟ್ಟಾಗಿರೋ ಸೀನ್ ಕಾಣುತ್ತೆ ನೋಡಿ ನಿಮಗೆ. Japan. Apa guru kita kita? Apa guru kita? Oh. Kौन? ಈಗ ಚಾರ್ಸಿ ಬೆಂಡೆಲ್ಲ ತೆಗೆದು ಬೆಂಡೆಲ್ಲ ಮಾಡಿದ್ದಾರೆ. ಮತ್ತು ಸಣ್ಣ ಪುಟ್ಟ ಫ್ರಂಟು ಬೆಂಡಿತ್ತು, ಹಿಂದ್ಗಡೆನೂ ಬೆಂಡಿತ್ತು. ಕ್ಲೀನಾಗಿ ತೆಗ್ಸಿದ್ದೀವಿ. ಈಗ ಕೆಲಸ ಬಂದ್ಬಿಟ್ಟು ನಮ್ಮದು ಏನೇನು ಬಿಚ್ಚಾಕಿದ್ದೀವಿ ಅದನ್ನೆಲ್ಲ ವಾಪಸ್ ಹಾಕ್ಬೇಕು. ವಾಪಸ್ ಹಾಕಾದ್ಮೇಲೆ ನಮ್ಮ ಪೈಂಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಕ್ಲೀನ್ ರೆಡಿ ಮಾಡಿಸಿದ್ದೀನಿ, ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಟಿಂಕರ್ ಅವರು. ನಾವು ಹೆಂಗೆ ದುಡ್ಡು ಕೊಡ್ತೀವಿ ಆ ರೀತಿ ಪ್ರಾಪರಾಗಿ ರೆಡಿ ಮಾಡಿ ಕೊಡ್ತಾರೆ.
ಸೊ ವಿಸಿಟ್ ಮಾಡಿ ಪ್ರಾಪರಾಗಿ ಅವ್ರ ಹತ್ರ ನೀವೆಲ್ಲ ಕೇಳ್ಕೊಳ್ಳಿ. ಯಾವುದೇ ಕೆಲಸ ಇದ್ರೂ ನಾವು ಮಾಡಿ ತುಂಬ ಫೇಮಸ್ ಯೂಟ್ಯೂಬರ್ಸು ಅಥವಾ ಇನ್ಸ್ಟಾಗ್ರಾಮರು ಎಲ್ಲ ಬಂದು ಅವ್ರ ಹತ್ರ ಕೆಲಸ ಮಾಡ್ತಾರೆ. ಯಾರು ಆ ಪ್ರಾಪರ್ ಅಡ್ರೆಸ್ ಕೊಡಲ್ಲ. ನಾನು ಪ್ರಾಪರಾಗಿ ಅಡ್ರೆಸ್ ಕೊಡ್ತಾಯಿನಿ, ನೀವು ಹೋಗಿ ಕೆಲಸ ಮಾಡಿಸ್ಕೊಳ್ಳಿ ನೋಡಿ. ಆದ್ರೂ ಆ ಟೈಮಲ್ಲಿ ಮಾತ್ರ ಭಾಳ ಬೇಜಾರಾಗಿತ್ತು ನನಗೆ. ಮುಂದಕ್ಕೆ ಕೆಲಸ ಎಲ್ಲ ನೋಡಿ ಹೆಂಗೆ ಮಾಡಿಸಿದ್ದೀನಿ ಏನಂತ ಪ್ರಾಪರಾಗಿ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ನಮ್ಮ RX-ನ. ಐತಲ್ವಾ? ಗಾಡಿ ಇಷ್ಟರಲ್ಲಿ ನಿಂತಿದೆ, ಎಲ್ಲ ಫಿಟ್ ಮಾಡಿದ್ದೀವಿ. ಇನ್ನು ಸೀಟ್ ಒಂದು ಮಾಡಕ್ಕೆ ಕೊಟ್ಟಿದ್ದೀನಿ, ಅದನ್ನ ತರಬೇಕು. ಟ್ಯಾಂಕು 2 ಶೀಲ್ಡ್ ಹಾಕೊಂಡ್ರೆ ಕೆಲಸ ಮುಗೀತಿದ್ರದ್ದು ಸಂಪೂರ್ಣವಾಗಿದೆ. ಸ್ವಲ್ಪ ಈ ಕಡೆ ಸೈಡ್ ಬಂದರೆ ಒಂಚೂರು ಎತ್ತರ ಆಯಿತು. ಕುಮಾರಣ್ಣ ಅಡ್ಜಸ್ಟ್ಮೆಂಟ್ ಮಾಡಿ ಡೌನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದ್ಗಡೆ ಮಡ್ಗಾಡು ಟೈರ್ಗೂ ಎರಡಕ್ಕೂ ವ್ಯತ್ಯಾಸ ನೋಡಿ, ಸ್ವಲ್ಪ ಹೈಟ್ ಆಯಿತು. ಈ ರೀತಿ ಕಂಡೀಷನಲ್ಲಿದೆ. ಟೈಮಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ 9 ಗಂಟೆ ಆಯ್ತಾ ಬಂತು ಗುರು. ಬೆಳಗ್ಗೆ ಬಂದವರು ಏನೇನೋ ಆಗೋಯ್ತು. ಅದು ಕರೆಕ್ಟಾಗಿ ಆಯಿತು ಕೆಲಸ. ಲಾಸ್ಟಿಗೆ ತೊಂದರೆ ಇಲ್ಲ. ಜನ ಇದ್ದಿದ್ದರಿಂದ ಇಷ್ಟು ಆಗಿರೋದು. ಇಲ್ಲ ಅಂದರೆ ನಾವು ಇಬ್ಬರೇ ಬಂದಿದ್ರೆ ಕಷ್ಟ ಆಗೋದು. ಫೈನಲ್ ಆಗಿ ನಮ್ಮ RX 100 ಏನು ಚಾರ್ಸಿ ಬೆಂಡಾಗಿತ್ತು, ಚಾರ್ಸಿ ಕಟ್ಟಾಗಿತ್ತು, ಅದನ್ನೆಲ್ಲ ಇದು ರಾಡ್ ಹಾಕ್ಸಿ ಕ್ಲೀನಾಗಿ ವೆಲ್ಡ್ ಮಾಡಿಸಿ ಎಲ್ಲ ಮಾಡಿ ಕ್ಲೀನಾಗಿ ಫಿನಿಶ್ ಮಾಡಿ ಒರಿಜಿನಾಲಿಟಿ ಹೆಂಗಿತ್ತು ಮಾಡಿದ್ದೀವಿ. ಸಂಪೂರ್ಣವಾಗಿ ಗಾಡಿಯೆಲ್ಲ ಡಿಸೆಂಬಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡಿ ರೆಡಿ ಮಾಡಿಸಿ ಇಲ್ಲಿ ಇಷ್ಟೊತ್ತಾಯಿತು. ಟೈಮ್ ಬಂದ್ಬಿಟ್ಟು 9:30 ಹತ್ರ ಆಯಿತು. ಈಗ ನಾವು ಇಲ್ಲಿಂದ ಸೀಟ್ ಅಂಗಡಿ ಹೋಗಿ ಸೀಟ್ ಹಾಕ್ಕೊಂಡು ಅಲ್ಲಿಂದ ಊರಿಗೆ ಹೊರಡ್ತೀವಿ. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಏನಿತ್ತು, ನಮ್ಮ RX 100 ಚಾರ್ಸಿ ಬೆಂಡಿತ್ತು ಮತ್ತು ಶಾಕ್ ಅಬ್ಸರ್ರು ವೀಕ್ ಇತ್ತು, ಅದನ್ನೆಲ್ಲ ರೀಸೆಟ್ ಮಾಡಿ ಎಲ್ಲನೂ ಕೆಲಸ ಮುಗಿಸಿದ್ದೀನಿ ನೋಡಿ. ಅಲ್ಲಿ ನಮ್ಮ ಸೀಟ್ ರೆಡಿ ಆಗ್ತಾ ಇದೆ. ನಮ್ಮ ವಿಂಟೇಜ್ ಗಾಡಿಗಳು ಯಾವುದೇ ರೆಡಿ ಆದ್ರೂ ನಾವು ಸೀಟೆಲ್ಲ ಬಂದು ಮಾಡಿಸ್ಕೊಳ್ಳೋದಿಲ್ಲ ನಮ್ಮ ಬೈ ಹತ್ರ. ನೋಡ್ಕೊಬಿಡಿ, MM ಬುಸ್ಟ್ರಾ ಸೀಟ್ ವರ್ಕ್ಸು ನಂಬರ್ ಕೂಡ ಎಲ್ಲ ಇದೆ. ನಂಬರ್ ತಗೋಬಿಡಿ, ಸಕದ ಮಾಡಿಕೊಡ್ತಾರೆ. ನಮ್ಮ RX 100 ಬೆಳಗ್ಗೆ ಬಂದು ಬಿಚ್ಕೊಟ್ಟೋಗಿದ್ದೆ, ಈಗ ರೆಡಿ ಮಾಡ್ತಾವ್ರೆ. ಫಿಟ್ ಮಾಡಿಕೊಂಡು ತೋರಿಸ್ತೀನಿ ಹೆಂಗೆ ಬಂದಿದೆ ಫಿನಿಶಿಂಗ್ ಅಂತ. ನಮ್ಮ ಗಾಡಿ ಅಲ್ಲಿದೆ ನೋಡಿ, ಫಿನಿಶಿಂಗ್ ಆಗಿದೆ. ಬ್ರೋ ಮಾಡ್ತಾ ಇದ್ದಾರೆ. ಬ್ರೋ ಮಕ್ಕ ಉಜ್ಕೊಬಿಟ್ರೆ ಕಡೆಗೆ ಇವರೇ ಬೈ ಓನರು. ಏನೇ ಗಾಡಿ ಬಂದು ಏನೇ ಯಾವುದೇ ಇದ್ರೂ ನಿಮ್ಗೆ ಯಾವ ಥರ ಬೇಕು ಆ ರೀತಿ ಮಾಡ್ಕೊಡ್ತಾರೆ. ಸೊ ನಮ್ಮ RX ಇಲ್ಲಿ ರೆಡಿ ಆಯ್ತು ನೋಡಿ. ಎಂಬ್ಲಮ್ ಮಾಡಿ ಇದಾಕಿದ್ದಾರೆ, ಪೇಂಟ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಸಕ್ಕದಾಗಿ ಮಾಡ್ಕೊಡ್ತಾರೆ ಗುರು. ಬಂದು ಮಾಡಿಸ್ಕೊಳ್ಳಿ, ನಾವು ಯಾವುದೇ ಇದ್ರೂ ಇಲ್ಲೇ ಮಾಡಿಸ್ಕೊಳ್ಳುವಂಥದ್ದು. ಸೀಟ್ ಹೊಲ್ದವ್ರು ನೋಡಿ ಎಷ್ಟು ಚೆನ್ನಾಗಿ ಹೊಲ್ದಾರೆ. ಇದೊಂಥರ ರೆಕ್ಸಿನು, ಅದು ಯಾವ ಥರ ರೆಕ್ಸಿನು ಅಂತ ಹೇಳಿದ್ರು. ಒಳ್ಳೆ ಕ್ವಾಲಿಟಿದು ಹಾಕಿದ್ದಾರೆ, ಚೆನ್ನಾಗಿದೆ ಅಲ್ವಾ. ಹಿಂದ್ಗಡೆ ಎಂಬ್ಲಮ್ ಮಾಡೋರು ನೋಡಿ. ಇಲ್ಲಿ ಯಮಹ ಅಂತ ಪೇಂಟೆಲ್ಲ ಹಾಕಿರೋದು ಸಕ್ಕದಾಗಿ ಕಾಣ್ತೈತೆ. ಸೊ ಇವತ್ತು ಮೈಸೂರಲ್ಲಿ ಎಲ್ಲ ಕೆಲಸ ಇಲ್ಲಿಗೆ ಮುಗೀತು. ಈಗ ಮನೆಗೆ ಹೊರಡ್ತೀನಿ. ಮನೆಗೆ ಹೋಗ್ಬೇಕಾರೆ ಮೊಟೊ ಒಳಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕತ್ಲಾಗಿರುತ್ತೆ. ನಾನು ನಿಮ್ಮನ್ನೆಲ್ಲ ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಏನಿದೆ ಇದು ಇಲ್ಲಿಗೆ ಎಂಡ್.